ಬೀರಿದೆ ಅಂತ ಅನ್ಸುತ್ತಾ? ಅಂದರೆ ಎಫೆಕ್ಟ್ ಆಗುತ್ತಾ ಮೈತ್ರಿಗೆ? ನೋಡಿ ಅಣ್ಣ, ಪೆನ್ ಡ್ರೈವ್ ವಿಚಾರವಾಗಿ ಈಗಾಗಲೇ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿದ್ದಾರೆ. ನಾವು ಅದನ್ನು ಸ್ವಾಗತಿಸಿದ್ದೀವಿ. ಅದರಲ್ಲಿ ಯಾವುದೇ ರೀತಿ ಇವತ್ತು ಆರೋಪ ಬಂದಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಆರೋಪ ಬಂದಿದೆ, SIT ರಚನೆ ಆಗಿದೆ. ಹಾಗಾಗಿ ಈಗಾಗಲೇ ತನಿಖೆ ನಡೀತಾ ಇದೆ. ಆದರೆ ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆಯ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ ರಾಜಕಾರಣದ ಬೆಳವಣಿಗೆಗಳೇನಿದೆ ಇದನ್ನೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಪಾರದರ್ಶಕವಾಗಿ ಇವತ್ತು ಈ ತನಿಖೆ ನಡೀತಾ ಇದೆಯಾ ಅಂತಕ್ಕಂಥದ್ದು ಬಹುತೇಕ ಪ್ರತಿಯೊಬ್ಬರಲ್ಲೂ ಇವತ್ತು ಒಂದು ಪ್ರಶ್ನೆ ಮೂಡಿದೆ. ಹಾಗಾಗಿ ನಿನ್ನೆ ದಿನ ಕೂಡ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿಟಿ ದೇವೇಗೌಡರು ಸಾಹೇಬರು, ನಾವು ಎಲ್ಲರೂ, ಕುಮಾರಣ್ಣ ಅವರು ಇದ್ದರು, JP ಭವನದಲ್ಲಿ ಒಂದು ಮೀಟಿಂಗನ್ನು ಕೂಡ ಮಾಡಿದ್ವು. ಹಾಗಾಗಿ ಇವತ್ತು SIT ರಚನೆ ಆಗಿದೆ, ಸ್ವಾಗತಿಸಿದ್ದೀವಿ. ಮುಂದುವರಿಸಲಿ. ಅಲ್ಲ, ತನಿಖೆ ಮೇಲೆ ಏನಕ್ಕೆ ಡೌಟು ಅಂದರೆ ನೋಡಿ, ನನಗೆ ಒಂದು ಈ ರಾಜ್ಯದ ಪ್ರಜೆಯಾಗಿ ಬೇಸರ ಆಗ್ತಕ್ಕಂಥದ್ದು, ಇವತ್ತೇನು ವಿಡಿಯೋ ಮಾಡಿರ್ತಕ್ಕಂಥದ್ದು ವಿಡಿಯೋವನ್ನು ಇವತ್ತು ಹೊರಗಡೆ ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು, ಅನೇಕ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆ ಹೆಣ್ಮಕ್ಳ ಒಂದು ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಈ ಒಂದು ಸರ್ಕಾರ ಪಾಪ ಹೆಣ್ಮಕ್ಳನ್ನ ಇವತ್ತು ಬೀದಿಗೆ ತೊಗೊಂಡು ಬಂದು ಇಟ್ಟಿರ್ತಕ್ಕಂಥದ್ದು. ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರವೂ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಸಾವಿರಾರು ಇವತ್ತು ಪೆನ್ ಡ್ರೈವ್ಗಳನ್ನ ಹಂಚಿದ್ಯಾರು? ಆ ಹೆಣ್ಮಕ್ಳನ್ನ ಕನಿಷ್ಠ ಪಕ್ಷ ಬ್ಲರ್ ಮಾಡ್ದಿರಾ ಅವರ ಚಿತ್ರವನ್ನು ಹೊರಗಡೆ ಇವತ್ತು ಇಡೀ ರಾಜ್ಯ ಆ ಹೆಣ್ಣುಮಕ್ಳು ಮರ್ಯಾದೆ ಏನಾಗ್ತದೆ? ಅವ್ರ ಕುಟುಂಬಸ್ಥರು ಎಲ್ಲಿಗೆ ಹೋಗಬೇಕು? ಇವತ್ತೇನಾದ್ರು ಅವರ ಜೀವಕ್ಕೆ ಅಪಾಯ ಆದಂಥ ಸಂದರ್ಭದಲ್ಲಿ ಇವತ್ತು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಯಾರು? ರಾಜ್ಯ ಸರ್ಕಾರ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ಒಂದು ಕಡೆ ಇದು ಯಾರು ವಿಡಿಯೋ ಮಾಡಿದ್ದಾರೆ, ಜೊತೆಯಲ್ಲಿ ಈ ವಿಡಿಯೋವನ್ನು ಈ ರೀತಿ ರಾಜ್ಯದಲ್ಲಿ ಪ್ರತಿ ಪೆನ್ ಡ್ರೈವ್ ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಹಂಚಿರ್ತಕ್ಕಂಥ ಪಾಪಿಗಳಿದಾರಲ್ಲ, ಅವ್ರಿಗೂ ಕೂಡ ಇವತ್ತು ಕೂಲಂಕುಷವಾಗಿ ಇವತ್ತು ತನಿಖೆ ಆಗಬೇಕು ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ ಅಷ್ಟೇ. ನೋಡಿ, ಈ ರೀತಿ ಇವತ್ತು ರಾಜ್ಯ ಸರ್ಕಾರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಚೆಲುವಣ್ಣ ಅವರು. ಈ ರೀತಿ ಸುಮ್ಮನೆ ಏನೇನೋ ಅಪಪ್ರಚಾರಗಳು ಮಾಡ್ಕೊಂಡು ಆರೋಪಗಳು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವ್ರ ಕೈಲಿ CBI ಕೊಡಿ. ಇಲ್ಲ ನಿಮಗೆ SIT ಮೇಲೆ ನಂಬಿಕೆ ಇಲ್ಲ ಅಂದರೆ, ನಿಮಗೆ ಸ್ಟೇಟ್ ಇನ್ವೆಸ್ಟಿಗೇಷನ್ ಮೇಲೆ ನಂಬಿಕೆ ಇಲ್ಲ ಅಂದರೆ ಸೆಂಟ್ರಲ್ ಬ್ಯೂರೋ ಕೊಡಿ, CBI ಕೊಡಿ, ಕೂಲಂಕುಷವಾಗಿ ತನಿಖೆ ಆಗಲಿ. ಇಲ್ಲ ನೀವು ಮಾಡೋದಿದ್ರೆ ಪಾರದರ್ಶಕವಾಗಿ ತನಿಖೆ ಮಾಡಿ, ಇಲ್ಲಾಂದರೆ CBIಗೆ ವರದಿ ಒಪ್ಪಿಸ್ಬಿಡಿ ಅಷ್ಟೇ, ತನಿಖೆ ಅವ್ರು ಮಾಡಿ. ಯಾರು ಒತ್ತಡ ಆಗ್ತಾ ಇದ್ದಾರೆ ಅಂತ? SIT ಅವರು ಒತ್ತಡ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ಸಂತ್ರಸ್ತೆಯವರು ಬಹುಶಃ ಇವತ್ತು ಬೆಳಗ್ಗೆ ನಾನು ನೋಡ್ತಾ ಇದ್ದೆ, ಗಮನಿಸಿದೆ. ಈ ರೀತಿ ಒಬ್ಬರ ಮೇಲೆ ಒತ್ತಡ ಏರ್ತಕ್ಕಂಥದ್ದು ಯಾವುದೋ ರಾಜಕೀಯದ ದುರುದ್ದೇಶಗೋಸ್ಕರ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಹಾಗಾಗಿ ಅವರು ಸ್ವತಂತ್ರ ಇದ್ದಾರೆ. ಸಂತ್ರಸ್ತೆಯರು ಅವ್ರಿಗಾಗಿರ್ತಕ್ಕಂಥ ನೋವು, ಅವ್ರ ಕುಟುಂಬಕ್ಕಾಗಿರ್ತಕ್ಕಂಥ ನೋವು, ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ರಕ್ಷಣೆ ಇವತ್ತು ರಾಜ್ಯ ಸರ್ಕಾರ ಕೊಡಲಿ ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ ಅಷ್ಟೇ. ಅಲ್ಲ, ಈಗ ರಮೇಶ್ ಅಣ್ಣ ಹೇಳ್ದಂಗೆ ಅದಕ್ಕೆ ಇವತ್ತು CBI ಕೊಡಿ, ಇಲ್ಲ ವುಮೆನ್ಸ್ ನೀವು ಕಮಿಷನ್ಗೆ ಅಲ್ಲಿ ನೀವು ಸೆಂಟ್ರಲಲ್ಲಿ ಕೊಡ್ರಿ, CBI ಕೊಡಿ, ಸೆಂಟ್ರ್ ಕೊಡಿ, ಕೂಲಂಕುಷವಾಗಿ ತನಿಖೆ ಆಗ್ತದೆ. ನಮಗೆ ಏನು ಸತ್ಯಾಸತ್ಯತೆ ಹೊರಗಡೆ ಬೀಳ್ತದೆ. ಹಂಗಾರೆ ಈ ಮುಜುಗರ ತಗೊಬರ್ಲಿಕ್ಕೆ ಕಾರಣ ಯಾರು? ಅದನ್ನೇ ಹೇಳದ್ನಲ್ಲ, ಈ ಪ್ರಾರಂಭಿಕವಾಗಿ ಪೆನ್ ಡ್ರೈವ್ ಹಂಚಿದ್ಯಾರು? ಇಷ್ಟು ಸಾವಿರ ಸಂಖ್ಯೆನಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ಯಾರು ಪೆನ್ ಡ್ರೈವು? ಯಾಕೆ ಹೆಣ್ಮಕ್ಳ ಚಿತ್ರಗಳನ್ನ ಯಾಕೆ ತೋರಿಸಿದ್ರಿ? ಕನಿಷ್ಠ ಪಕ್ಷ ಬ್ಲರ್ ಮಾಡಬೇಕಾಗಿತ್ತಲ್ಲ. ಇದೆಲ್ಲ ತನಿಖೆ ಆಗಬೇಕೋ ಬೇಡವೋ? ಇಲ್ಲ ನಿಮ್ಗೆ SIT ನಂಬಿಕೆ ಇಲ್ಲ ಅಂದರೆ CBI ಕೊಡಿ ಅಂತ ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಲ್ವಾ? ಜನ ಕೇಳ್ತಾ ಇದ್ದಾರೆ, ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆ ಹೊರಗಡೆ ಬೀಳಬೇಕು. ಆರೋಪ ಬಂದಾಗಿದೆ, ಈಗ ತಪ್ಪಿತಸ್ಥರು ಆರೋಪ ಸ್ಥಾನದಲ್ಲಿ ಇವತ್ತು ಕೂರಿಸಿದ್ದೀರಿ. ಇವತ್ತು ಅವ್ರು ನಿಜಕ್ಕೂ ತಪ್ಪು ಮಾಡಿದಾರಾ ಅಥವಾ ತಪ್ಪು ನಡೆದಿಲ್ವಾ ಅಂತಕ್ಕಂಥದ್ದು, ಉಪ್ಪು ತಿಂದವರು ನೀರು ಕುಡಿಬೇಕು ಅಂತಕ್ಕಂಥದ್ದನ್ನು ಮೊದಲನೇ ದಿನವೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣ ಅವರು ಹೇಳಿದ್ದಾರೆ.
ಜೊತೆಯಲ್ಲಿ ಮೊದಲನೇ ದಿನವೇ ಅಮಾನತನ್ನು ಮಾಡಿರ್ತಕ್ಕಂಥದ್ದು ಹಾಸನ ಸಂಸದರನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಇಲ್ಲಿ ಯಾರನ್ನೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆರೋಪ ಬಂದಿದೆ, ಆರೋಪ ಎದುರಿಸಬೇಕಾಗ್ತದೆ. ಅಲ್ಟಿಮೇಟ್ಲಿ ರಾಜ್ಯದ ಜನತೆ ಇವತ್ತು ಕಳೆದ ಒಂದು 15 ದಿನದಿಂದ ನಿರಂತರವಾಗಿ ಏನು ಸುದ್ದಿ ಪ್ರತಿದಿನ ಮಾಧ್ಯಮದಲ್ಲಿ ನಾವು ಫೋನ್ ಓಪನ್ ಮಾಡಿದ್ರೆ ಪ್ರತಿ ನ್ಯೂಸ್ ಚಾನಲಲ್ಲೂ ಅದೇ ಇರ್ತದೆ. ದಯಮಾಡಿ ಅತಿ ಬೇಗ ಆರೋಪಿ ಇದ್ದಂಥ ಸಂದರ್ಭದಲ್ಲಿ ಅವರು ಆರೋಪ ಮಾಡಿರ್ತಕ್ಕಂಥದ್ದು ಎಷ್ಟು ಅದರಲ್ಲಿ ಸತ್ಯಾಸತ್ಯತೆ ಇದೆ ಅಂತಕ್ಕಂಥದ್ದು ರಾಜ್ಯದ ಜನತೆ ಮುಂದೆ ಇಡಿ ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ. ಇಲ್ಲಣ್ಣ, ನನಗೇನು ಸಂಪರ್ಕ ಇಲ್ಲಣ್ಣ.